ಎಲ್ಲೋ ಏನೋ ಆದ್ರೆ ನಮ್ಮ ಈಶ್ವರ್ ಖಂಡ್ರೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ಬೇಕಂತ. ಬೀದರ್ ಗೋಲಿಬಾರ್ ಏನಂತ ಹೇಳಿದ್ರೆ ರಾಜೀನಾಮೆ ಕೊಟ್ರ ಉಸ್ತುವಾರಿ ಸಚಿವರು ಆ ಮನೆಯು ಏನೋ ₹1 ಕೊಟ್ಟಿ ನಾವು ಬಿಜೆಪಿಲಿಂದ ದುಡ್ಡು ಕೊಟ್ಟು ಬಂದಿದ್ದೆವು. ನಾನು ಬೆಂಬಲಿಕಡ ಅವರ ಮೋಕ್ಷಕ್ಕೆ 50,000 ಸ್ವತಃ ಕೊಟ್ಟಿನಿ ಜನರ ಆಶೀರ್ವಾದದಿಂದ. ನಮ್ಮ ಪಕ್ಷದಲ್ಲಿ ಇಲ್ಲ ಹಿಂಗ್ ಮಾತಾಡೋದಕ್ಕೆ ಹೊರ ಹಾಕ್ಯಾರ ಅವರು ಇದ್ರ ಸರಿ ಇರ್ತಿತ್ತು. ಒಂದು ಅವ್ರಿಗೆ ಚಿಕ್ಕ ವಯಸ್ಸಿದಾಗ ಕೇಂದ್ರದ ಮಂತ್ರಿ ಮಾಡಿದ ರೈಲ್ವೆ ಸಚಿವರು ವಾಜಪೇಯಿ ಅವರು, ಅವ್ರಿಗೇನ ಸೀನಿಯರ್ ನಮ್ಮ ವಿಜಯ ವಾಣಿ ಯಾರು ಶಂಕೇಶ್ವರ್ ಇದ್ದಿಲ್ಲೇನ ಇದ್ರಲ್ಲ ಸರ್ ಆಗೋರ ಅವ್ರು ಇದ್ರು ಕೂಡ ಅವ್ರಿಗೆ ಮಾಡಿದ್ರು ಏನೋ ಎಬಿಲಿಟಿ ಅದ ಏನೋ ಅದು ಗೊತ್ತು ಆಗಿನ ನನ್ಗೆ ಗೊತ್ತಿಲ್ಲ. ಈ ಬತ್ತಿ ಹಚ್ಕೊಂಬ ಲಿಂಗಾಯತರು ಈ ಬತ್ತಿ ಹಚ್ಕೊಬರ್ ಸಾವಿರ ಹಚ್ಕೋತಾರ, ವೀರೇಶ ಲಿಂಗಾಯತರು ಈ ಬತ್ತಿ ಹಚ್ಕೊಂಡು ಹೋಗ್ತಾರ ಅಂತಂದ್ರೆ ನಾನು ಕೇಳಿದೆ. ವೀರೇಶ ಲಿಂಗಾಯತರು ಈ ಬತ್ತಿ ಹಚ್ಕೋಬೇಕತ್ತು, ಅವ್ರ ಮನೆಗೆ ಹೋಗ್ತಾರ ಅಂದ್ರೆ ಅವ್ರಿಗೆ ಕೇಳ್ರಿ ಯಾವ ಹೋಗ್ಯಾರ ಏನ್ ಹೋಗ್ಯಾರ. ಈಗ ಕೆಲವೊಂದ್ ಸಮಯದಲ್ಲಿ ವಿಧಾನಸಭೆಯಲ್ಲಿ ನಾವ್ ಎಲ್ಲರೂ ಹೋಗ್ತೇವೆ, ಕೆಲಸ ಇದ್ರೆ ಸಿಎಂ ಅನುದಾನ ಕಡೆಯಿಂದ ಹೋಗ್ತೇವೆ. ಕೆಲಸ ಇದ್ರೆ ಮೋದಿ ಅವರ ಮೊನ್ನೆ ಈಗ ಸಿದ್ದರಾಮಯ್ಯ ಹೋಗ್ಯಾರ ಅಂದ್ರೆ ಪಾರ್ಟಿ ಎಂಟಿ ಪಾರ್ಟಿ ಆಕ್ಟಿವಿಟೀಸ್ ಆಯ್ತಾ? ನಿರ್ಮಲಾ ಸೀತಾರಾಮನ್ ಮನವಿ ಕೊಟ್ರೆ ಎಂಟಿ ಪಾರ್ಟಿ ಆಕ್ಟಿವಿಟೀಸ್ ಆಯ್ತಾ? ಯತ್ನಾಳ ಹಿಂಗ್ ಹೇಳಿದ್ರಾಗ ಫೇಮಸ್ ಆಗ್ಬೇಕು, ನೀವು ಟಿವಿದ ಹೋಯ್ತಿಗೆ ಹೇಳ್ಬಿಡ್ತಾರ. ಬಹಳ ದಿನ ಆಸೆ ಇತ್ತು, ಇಬ್ಬರು ಮಂತ್ರಿ ಕೊಟ್ಟರು ಜಿಲ್ಲೆಗ ಏನೋ ಬಹಳ ಅಭಿವೃದ್ಧಿ ಆಗ್ತದ ಅದು ಬಹಳ ಎಸಿ ಬೀದರ್ ಜಿಲ್ಲೆ ಇದು ಬಹಳ ಹುಸಿ ಆಗ್ಯದ. ಇದು ಮಂತ್ರಿ ಡಬಲ್ ಅಭಿವೃದ್ಧಿ ಟ್ರಬಲ್ ಆಗ್ಯದ ಬೀದರ್ದಾಗ. ಏನ ಮಂತ್ರಿ ಡಬಲ್ ಆಗ್ಯಾರ, ಅಭಿವೃದ್ಧಿ ಟ್ರಬಲ್ ಆಗ್ಯದ ಬೀದರ್. ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವ್ರು ಒಂದಿನಾರ ತಾವು ಮಾಧ್ಯಮ ಮಿತ್ರರಿದ್ರಿ. ಈಶ್ವರ್ ಖಂಡ್ರೆ ಜಿಯವ್ರು ಅವ್ರು ಸ್ವಲ್ಪ ಚಸ್ಮಾ ತೆಗೆದು ಇವ್ರು ರಹೀಂ ಖಾನ್ ಅವ್ರು ಬಿ ಥೋಡೆ ಇಬ್ಬರು ಒಂದರದಲ್ಲಿ ಹೋಗ್ಯಾರ. 2 ವರ್ಷ ಸಿಟಿ ರೌಂಡ್ ಮಾಡ್ಯಾರ. ಎಷ್ಟು ನಾರಲತ್ತದ ಬೀದರ್ ನಗರ, ಎಲ್ಲಿ ಸಿಕ್ಕಿಲ್ಲ ಕಚರಾದ, ಎಲ್ಲಿ ಸಿಕ್ಕಿಲ್ಲ ವಾಸನೆ ಬರ್ಲತ್ತದ. ಒಂದರ ರೌಂಡ್ ಮಾಡಿದ್ರೆ 2 ವರ್ಷ ಆಯ್ತು. ನೀವೇ ಎಲ್ಲ ಮಾಧ್ಯಮ ಮಿತ್ರರು ಇಲ್ಲೇ ಇದ್ರಿ. ಜಿಲ್ಲೆಯಲ್ಲಿ ಹಂಗ್ ಮಾಡಿ ಹಿಂಗ್ ಮಾಡ್ತೀನಿ ಮನೆ ಮುಖ್ಯಮಂತ್ರಿ ಕರ್ಕೊಂಡು ಅದೇ ಸುಳ್ಳು ಹೇಳಿದ್ರು 2025 crore ಏನೋ. ಅದು ಏನ ಜಿಲ್ಲಾ ಸಂಖ್ಯೆ ಅಂತ 5-6 ತಿಂಗಳ ಏನ ಕಲ್ಬೇಕಿಲ್ಲ ಅಲ್ಲಿ ಕಾಲ್ಬೇಕಿಲ್ಲ, ಅದು ಹಂಗೆ ಅದು ಡಬಲ್ ಇದು ಮಾಡ್ಯಾರ. ನಿಮ್ಗೆ ಗೊತ್ತದ ಅದು ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಕುಸಿದ ಎಲ್ಲಾ ಕಡೆ ಭ್ರಷ್ಟಾಚಾರ ತುಂಬಾ ತುಳುಕ್ತಾ ಇದೆ ಎಲ್ಲ. ಎಲ್ಲೂ ರೆವಿನ್ಯೂ ಆಫೀಸರ್ ಒಬ್ಬರು ಖಾತೆ ಒಬ್ಬರು ಚೇಂಜ್ ಮಾಡತ್ತಾರ. ಅದು 2 ಸಿಎಂ ಗಮನಕ್ಕೆ 2 ಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ? ಒಬ್ಬ 7 ಎಕರೆ ಯಾರ್ದೋ ಸುರೇಶ್ ಜಗನ್ನಾಥ್ ಒಂದು ಪಾಪ ನಾನು ಫೋನ್ ಮಾಡಿ ನಾವು ತೆಗೆದು ಇದು ಮಾಡ್ಯಾರ. ಇನ್ನಂತ ನಾವು ಅವ್ರ ಮೇಲೆ ತಹಶೀಲ್ದಾರ್ ಸಸ್ಪೆಂಡ್ ಮಾಡಿಲ್ಲ, ಅವ್ರಿಬ್ಬರು ಕ್ಲಬ್ಬಿಗೂ ಸಸ್ಪೆಂಡ್ ಮಾಡಿಲ್ಲ. ಹಿಂಗಾದ್ರೆ ಹಾಡಾಗಲೇ ಒಬ್ಬರ ಹೆಸರು ಒಬ್ರು ಮಾಡ್ತಾರ ಅಂದ್ರೆ ಇದು ಇಬ್ಬರ ಗಮನಕ್ಕೆ ಬಂದಿಲ್ಲ ಮಂತ್ರಿದು. ಇಲ್ಲೇ ರಹೀಂ ಖಾನ್ ಇಲ್ಲೇ ಮನೆ ಅದಲ್ಲ ಮಂತ್ರಿ, ಇಲ್ಲಿಂದ ಲೋಕಲ್ ಏನ್ ಮಾಡ್ತಾರ? ಕೆರೆ ಒತ್ತುವರಿ ಆಗ್ಲತ್ತಾವ ಎಲ್ಲಾ ಕಡೆ ನಗರದಲ್ಲಿ. ಇದ್ರಾಗ 28 ಕೋಟಿ ಅದ KKDB ಅತಿ ಕಡಿಮೆ ಜಿಲ್ಲೆ. ನನಗೆ ದುಡ್ಡು ಬರ್ತದೆ. ಮನೆ ಕೂಡ ತಾವಿದ್ರೆ ಗೋವಿಂದರಾಜು ಬಂದಾಗ ಹೇಳಿನಿ, ಈಶ್ವರ್ ಖಂಡ್ರೆ ಅವರು ಎಲೆಕ್ಷನ್ ಗೆದ್ದಾರ, ಅವ್ರ ಮಗ ಗೆದ್ದಾರ. ನಮ್ ಸೋತು ಬಗ್ಗೆ ಹೇಳ್ಬೇಕಾದ್ರ ಒಂದು ಭಿಕ್ಷೆ ಬೇಡದಪ್ಲೆ ಲೆಟರ್ ಕೊಟ್ಟಿನಿ ಈಶ್ವರ್ ಖಂಡ್ರೆ ಅವ್ರಿಗೆ. ಒಂದು 2 ಕೋಟಿ ಜಾಸ್ತಿ ಕೊಡ್ರಿ ಸರ್, ಒಂದು 5 ಕೋಟಿ ಜಾಸ್ತಿ ಕೊಡ್ರಿ. ನಮ್ಮ ಮೈನಾರಿಟಿ SC ST OBC ಅದ, 1 ನಯ ಪೈಸೆ ಎಕ್ಸ್ಟ್ರಾ ಕೊಟ್ಟಿಲ್ಲ ಸರ್. ಒಟ್ಟಿದ್ದೆ ಅಂದ್ರೆ ನಾನು ಅಡಿಗೆ ಕೊಡಲಿ ಎಲ್ಲರಿಗೆ 5 ಕೋಟಿ, 162 ಕೋಟಿ ಇದವ್ರಿಗೆ ಪ್ಲಸ್ 60 crore ಅವ್ರಿಗೆ ನಮ್ ಬಂದಪ್ಲೆ ಬರ್ತದ. 160 crore ಮೈಕ್ರೋದಾಗ ಕರೆಕ್ಟ್ ಸರ್. ಅದ್ರಲ್ಲಿ ನಾವು ಕೇಳಿನಿ ಜಾಸ್ತಿ ಕೊಡ್ರಿ ನಮ್ ಕ್ಷೇತ್ರಕ್ಕ, ಫುಲ್ ಮೈನಾರಿಟಿ ಅದ, SC ST OBC ಅದ. 1 ನಯ ಪೈಸಾ ಕೊಟ್ಟಿಲ್ಲ, ಕೊಡುವುದಿತ್ತಲ್ಲ. ಮತ್ತೆ ಒಂದು ಡಿ ಗ್ರೂಪ್ ನೌಕರಿ ಒಂದು ಕೊಟ್ಟಿಲ್ಲ. ಸುಮಾರು ಸಲ ರಿಕ್ವೆಸ್ಟ್ ಮಾಡ್ಕೊಂಡು FDC ಅವರೇ ಮಾಡ್ಕೊಂಡು ಅವ್ರ ಪಾರ್ಟಿದವ್ರು ಹೇಳ್ಯಾರ, ನಾ ಮತ್ತೆ ಈಗ ಹೇಳತ್ತೀನಿ ಸ್ವತಃ ಬಿಬ್ರಪಳ್ಳಿ ಹೇಳ್ಯಾರ. ಈ ನಾನು ಹೇಳ ನಮಗ್ ಬಿ ಕೊಟ್ಟಿಲ್ಲ ಹೇಳತ್ತಿದ್ದೆವು. ಎಲ್ಲೋ ಏನೋ ಆದ್ರೆ ನಮ್ ಈಶ್ವರ್ ಖಂಡ್ರೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ಬೇಕಂತ. ಬೀದರ್ ಗೋಲಿಬಾರ್ ಏನಂತ ಹೇಳಿದ್ರೆ ರಾಜೀನಾಮೆ ಕೊಟ್ರ ಉಸ್ತುವಾರಿ ಸಚಿವರು ಆ ಮನೆಯು ಏನೋ ₹1 ಕೊಟ್ಟಿ ನಾವು ಬಿಜೆಪಿಲಿಂದ ದುಡ್ಡು ಕೊಟ್ಟು ಬಂದಿದ್ದೆವು. ನಾನು ಬೆಂಬಲಿಕಡ ಅವರ ಮೋಕ್ಷಕ್ಕೆ 50,000 ಸ್ವತಃ ಕೊಟ್ಟಿನಿ ಜನರ ಆಶೀರ್ವಾದದಿಂದ. ನಮ್ಮ ಪಕ್ಷದಲ್ಲಿ ಇಲ್ಲ ಹಿಂಗ್ ಮಾತಾಡೋದಕ್ಕೆ ಹೊರ ಹಾಕ್ಯಾರ ಅವರು ಇದ್ರ ಸರಿ ಇರ್ತಿತ್ತು. ಒಂದು ಅವ್ರಿಗೆ ಚಿಕ್ಕ ವಯಸ್ಸಿದಾಗ ಕೇಂದ್ರದ ಮಂತ್ರಿ ಮಾಡಿದ ರೈಲ್ವೆ ಸಚಿವರು ವಾಜಪೇಯಿ ಅವರು,
ಅವ್ರಿಗೇನ ಸೀನಿಯರ್ ನಮ್ಮ ವಿಜಯ ವಾಣಿ ಯಾರು ಶಂಕೇಶ್ವರ್ ಇದ್ದಿಲ್ಲೇನು ಇದ್ರಲ್ಲ ಸರ್ ಆಗೋರ ಅವ್ರು ಇದ್ರು ಕೂಡ ಅವ್ರಿಗೆ ಮಾಡಿದ್ರು ಏನೋ ಎಬಿಲಿಟಿ ಅದು ಏನೋ ಅದು ಗೊತ್ತು ಆಗಿನ ನನ್ಗೆ ಗೊತ್ತಿಲ್ಲ. ಈ ಬತ್ತಿ ಹಚ್ಕೊಂಬ ಲಿಂಗಾಯತರು ಈ ಬತ್ತಿ ಹಚ್ಕೊಬಲ್ ಸಾವಿರ ಹಚ್ಕೋತಾರ, ವೀರೇಶ ಲಿಂಗಾಯತರು ಈ ಬತ್ತಿ ಹಚ್ಕೊಂಡು ಹೋಗ್ತಾರ ಅಂತಂದ್ರೆ ನಾನು ಕೇಳಿದೆ. ವೀರೇಶ ಲಿಂಗಾಯತರು ಈ ಬತ್ತಿ ಹಚ್ಕೋಬೇಕತ್ತು, ಅವ್ರ ಮನೆಗೆ ಹೋಗ್ತಾರ ಅಂದ್ರೆ ಅವ್ರಿಗೆ ಕೇಳ್ರಿ ಯಾವ ಹೋಗ್ಯಾರ ಏನ್ ಹೋಗ್ಯಾರ. ಕೆಲವೊಂದ್ ಸಮಯದಲ್ಲಿ ವಿಧಾನಸಭೆಯಲ್ಲಿ ನಾವ್ ಎಲ್ಲರೂ ಹೋಗ್ತೇವೆ, ಕೆಲಸ ಇದ್ರೆ ಸಿಎಂ ಅನುದಾನ ಕಡೆ ಹೋಗ್ತೇವೆ. ಕೆಲಸ ಇದ್ರೆ ಮೋದಿ ಅವರ ಮೊನ್ನೆ ಈಗ ಸಿದ್ದರಾಮಯ್ಯ ಪಾರ್ಟಿ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಆಯ್ತಾ? ನಿರ್ಮಲಾ ಸೀತಾರಾಮನ್ ಮನವಿ ಕೊಟ್ಟರೆ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಆಯ್ತಾ? ಯತ್ನಾಳ ಹಿಂಗ್ ಹೇಳೋದ್ರಾಗೆ ಫೇಮಸ್ ಆಗ್ಬೇಕು, ನೀವು ಟಿವಿದ ರೈತಿಗೆ ತೆರೆ ಹೇಳ್ಬಿಡ್ತಾರ. ಬಹಳ ದಿನ ಆಸೆ ಇತ್ತು, ಇಬ್ಬರು ಮಂತ್ರಿ ಕೊಟ್ಟರು ಜಿಲ್ಲೆಗ ಏನೋ ಬಹಳ ಅಭಿವೃದ್ಧಿ ಆಗ್ತದ ಅಂತ ಬಹಳ ಎಸಿ ಬೀದರ್ ಜಿಲ್ಲೆ. ಇದು ಬಹಳ ಖುಷಿ ಆಗ್ಯದ. ಇದು ಮಂತ್ರಿ ಡಬಲ್ ಅಭಿವೃದ್ಧಿ ಟ್ರಬಲ್ ಆಗ್ಯದ. ಇಲ್ಲ ಮಂತ್ರಿ ಡಬಲ್ ಆಗ್ಯಾರ, ಅಭಿವೃದ್ಧಿ ಟ್ರಬಲ್ ಆಗ್ಯಾರ ಬೀದರ್. ಈಶ್ವರ್ ಖಂಡ್ರೆಯವರು ರಹೀಂ ಖಾನ್ ಅವ್ರು ಒಂದಿನಾರ ತಾವು ಮಾಧ್ಯಮ ಮಿತ್ರರಿದ್ರಿ. ಈಶ್ವರ್ ಖಂಡ್ರೆಜಿಯವ್ರು ಅವ್ರು ಸ್ವಲ್ಪ ಚಸ್ಮಾ ತೆಗೆದು ಇವ್ರು ರಹೀಂ ಖಾನ್ ಅವ್ರು ಬಿ ತೊಡೆ ಇಬ್ಬರು ಒಂದ್ರೆ ದಲ್ಲಿ ಹೋಗ್ಯಾರ. 2 ವರ್ಷ ಸಿಟಿ ರೌಂಡ್ ಮಾಡ್ಯಾರ. ಎಷ್ಟು ನಾರಲತ್ತು ಬೀದರ್ ನಗರ, ಎಲ್ಲಿ ಸಿಕ್ಕಿಲ್ಲ ಕಚರಾದ, ಎಲ್ಲಿ ಸಿಕ್ಕಿಲ್ಲ ವಾಸನ ಬರ್ಲತ್ತು. ಒಂದ್ರ ರೌಂಡ್ ಮಾಡಿದ್ರೆ 2 ವರ್ಷ ಆಯ್ತು. ನೀವೇ ಎಲ್ಲ ಮಾಧ್ಯಮ ಮಿತ್ರರು ಇಲ್ಲೇ ಇದ್ರಿ. ಜಿಲ್ಲೆಯಲ್ಲಿ ಹಂಗ್ ಮಾಡಿ ಹಿಂಗ್ ಮಾಡ್ತೀನಿ ಅಂತ ಮನೆ ಮುಖ್ಯಮಂತ್ರಿ ಕರ್ಕೊಂಡು ಅದೇ ಸುಳ್ಳು ಹೇಳಿದ್ರು. 2025 crore ಏನೋ ಅದು ಏನ ಜಿಲ್ಲಾ ಸಂಖ್ಯೆ ಅಂತ ಹೇಳಿ 5-6 ತಿಂಗಳ ಏನ ಕಲ್ಬೇಕಿಲ್ಲ ಕಾಲ್ಬೇಕಿಲ್ಲ. ಅದು ಹಂಗೆ ಅದು ಡಬಲ್ ಇದು ಮಾಡ್ಯಾರ. ನಿಮ್ಗೆ ಗೊತ್ತದ ಅದು ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಕುಸಿದ ಎಲ್ಲಾ ಕಡೆ ಭ್ರಷ್ಟಾಚಾರ ತುಂಬಾ ತುಳುಕ್ತಾ ಇದೆ. ಎಲ್ಲ ಎಲ್ಲೂ ರೆವಿನ್ಯೂ ಆಫೀಸರ್ ಒಬ್ಬರ ಖಾತೆ ಒಬ್ಬರು ಚೇಂಜ್ ಮಾಡ್ತಾರೆ. ಅದು 2 CM ಗಮನಕ್ಕೆ 2 ಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ? ಒಬ್ಬ 7 ಎಕರೆ ಯಾರ್ದೋ ಸುರೇಶ್ ಜಗನ್ನಾಥ್ ಒಂದು ಪಾಪ ನಾನು ಫೋನ್ ಮಾಡಿ ನಾವು ತೆಗೆದು ಇದು ಮಾಡ್ಯಾರ. ಇನ್ನಂತನ ಅವ್ರ ಮೇಲೆ ತಹಶೀಲ್ದಾರ್ ಸಸ್ಪೆಂಡ್ ಮಾಡಿಲ್ಲ, ಅವ್ರಿಬ್ಬರು ಕ್ಲಬ್ಬಿಗೂ ಸಸ್ಪೆಂಡ್ ಮಾಡಿಲ್ಲ. ಹಿಂಗಾದ್ರೆ ಹಾಡಾಗಲೇ ಒಬ್ಬರ ಹೆಸರು ಒಬ್ರು ಮಾಡ್ತಾರ ಅಂದ್ರೆ ಇದು ಇಬ್ಬರ ಗಮನಕ್ಕೆ ಬಂದಿಲ್ಲ ಮಂತ್ರಿದು. ಇಲ್ಲೇ ರಹೀಂ ಖಾನ್ ಇಲ್ಲೇ ಮನೆ ಅದಲ್ಲ ಮಂತ್ರಿ, ಇಲ್ಲಿಂದ ಲೋಕಲ್ ಏನ್ ಮಾಡ್ತಾರ? ಕೆರೆ ಒತ್ತುವರಿ ಆಗ್ಲತ್ತಾವ ಎಲ್ಲಾ ಕಡೆ ನಗರದಲ್ಲಿ. ಇದ್ರಾಗ 28 ಕೋಟಿ ಅದ KKRDB. ಅತಿ ಕಡಿಮೆ ಜಿಲ್ಲೆ ನನಗೆ ದುಡ್ಡು ಬರ್ತದೆ. ಮನೆ ಕೂಡ ತಾವಿದ್ರೆ ಗೋವಿಂದರಾಜು ಬಂದಾಗ ಹೇಳಿನಿ. ಈಶ್ವರ್ ಖಂಡ್ರೆ ಅವರು ಎಲೆಕ್ಷನ್ ಗೆದ್ದಾರ, ಅವ್ರ ಮಗ ಗೆದ್ದಾರ. ನಮ್ ಸೋತು ಬಗ್ಗೆ ಹೇಳ್ಬೇಕಾದ್ರ ಒಂದು ಭಿಕ್ಷಾ ಬೇಡದಪ್ಲೆ ಲೆಟರ್ ಕೊಟ್ಟಿನಿ ಈಶ್ವರ್ ಖಂಡ್ರೆ ಅವ್ರಿಗೆ. ಒಂದು 2 ಕೋಟಿ ಜಾಸ್ತಿ ಕೊಡ್ರಿ ಸರ್, ಒಂದು 5 ಕೋಟಿ ಜಾಸ್ತಿ ಕೊಡ್ರಿ. ನಮ್ಮ ಮೈನಾರಿಟಿ SC ST OBC ಅದ, 1 ನಯ ಪೈಸೆ ಎಕ್ಸ್ಟ್ರಾ ಕೊಟ್ಟಿಲ್ಲ ಸರ್. ಒಟ್ಟಿದ್ದೆ ಅಂದ್ರೆ ನಾನು ನಾಳೆಗೆ ಕೊಡಲಿ. ಎಲ್ಲರಿಗೆ 5 ಕೋಟಿ, 162 ಕೋಟಿ ಇರೋರಿಗೆ ಪ್ಲಸ್ 60 crore ಅವ್ರಿಗೆ ನಮ್ ಬಂದಪ್ಲೆ ಬರ್ತದ. 160 crore ಮೈಕ್ರೋದಾಗ ಕರೆಕ್ಟ್ ಸರ್. ಅದ್ರಲ್ಲಿ ನಾವು ಕೇಳಿನಿ ಜಾಸ್ತಿ ಕೊಡ್ರಿ ನಮ್ ಕ್ಷೇತ್ರಕ್ಕ. ಫುಲ್ ಮೈನಾರಿಟಿ ಅದ, SC ST OBC ಅದ, 1 ನಯ ಪೈಸಾ ಕೊಟ್ಟಿಲ್ಲ. ಕೊಡುವುದಿತ್ತಲ್ಲ. ಮತ್ತೆ ಒಂದು D ಗ್ರೂಪ್ ನೌಕರಿ ಒಂದು ಕೊಟ್ಟಿಲ್ಲ. ಸುಮಾರು ಸಲ ರಿಕ್ವೆಸ್ಟ್ ಮಾಡ್ಕೊಂಡು FDC ಅವರೇ ಮಾಡ್ಕೊಂಡು ಅವ್ರ ಪಾರ್ಟಿದವ್ರು ಹೇಳ್ಯಾರ. ನಾ ಮಂದಿಗೆ ಹೇಳತ್ತೀನಿ ಸ್ವತಃ ಬಿಬ್ರಪಳ್ಳಿ ಹೇಳ್ಯಾರ. ಇಲ್ಲ ಈ ನಾನು ಹೇಳ ನಮಗ್ ಕೊಟ್ಟಿಲ್ಲ ಹೇಳತ್ತಿದ್ದೆವು.